ಕುಂಭಮೇಳಕ್ಕೆ ಹೋಗಿ ದುಃಖಿತಳಾದ ನಟಿ. ಕುಂಭಮೇಳದಲ್ಲಿ ಆ ನಟಿಗೆ ಆಗಿದ್ದೇನು ಹಾಗಾದ್ರೆ ಕುಂಭಮೇಳಕ್ಕೆ ಹೋಗಿ ಆ ನಟಿ ಅತ್ತಿದ್ದೇಕೆ? ಕುಂಭಮೇಳದಲ್ಲಿ ಆ ನಟಿಯ ಬಾಳಲ್ಲಿ ಆಗಿದ್ದೇನು? ತಾಯಿ ಜೊತೆ ಕುಂಭಮೇಳಕ್ಕೆ ಹೋಗಿದ್ದಂತಹ ನಟಿ, ಕುಂಭಮೇಳದಲ್ಲಿ ಆ ನಟಿಗೆ ಆಗಬಾರದ್ದು ಆಗೋಯ್ತಾ? ಈ ಹಿಂದೆ 2 ಬಾರಿ ಕುಂಭಕ್ಕೆ ಹೋಗಿದ್ದ ನಟಿ, ಹಾಗಾದ್ರೆ ಕುಂಭಮೇಳಕ್ಕೆ ಹೋಗಿ ಆ ನಟಿ ಅತ್ತಿದ್ದೇಕೆ? ಕುಂಭಮೇಳದಲ್ಲಿ ಆ ನಟಿಯ ಬಾಳಲ್ಲಿ ಆಗಿದ್ದೇನು? ಯಾರಾದರೂ ಹರ್ಟ್ ಮಾಡಿದ್ರಾ ಅಥವಾ ಆಗಬಾರದ್ದು ಆಗೋಯ್ತಾ? ತಾಯಿ ಜೊತೆ ಕುಂಭಮೇಳಕ್ಕೆ ಹೋಗಿದ್ದಂಥ ನಟಿ ಯಾಕೆ ಬರುವಾಗ ಹತ್ಕೊಂಡು ಬಂದಿದ್ದಾರೆ? ಈ ಹಿಂದೆ 2 ಬಾರಿ ಕುಂಭಕ್ಕೆ ಹೋಗಿದ್ದ ನಟಿ 3ನೇ ಬಾರಿ ಕುಂಭಕ್ಕೆ ಹೋದಾಗ ಆಗಿದ್ದೇನು? ಕುಂಭಮೇಳಕ್ಕೆ ಹೋಗಿ ದುಃಖಿತಳಾದ ನಟಿ, ಕುಂಭಮೇಳದಲ್ಲಿ ಆ ನಟಿಗೆ ಆಗಿದ್ದೇನು? ಈ ಹಿಂದೆ 2 ಬಾರಿ ಕುಂಭಕ್ಕೆ ಹೋಗಿ ಬಂದಿದ್ದಂತಹ ನಟಿ, ಹಾಗಾದ್ರೆ ಕುಂಭಮೇಳಕ್ಕೆ ಹೋಗಿ ಅತ್ತಿದ್ದೇಕೆ ಆಕೆ? ಕುಂಭಕ್ಕೆ ಹೋಗಿ ಕಣ್ಣೀರು ಹಾಕಿದ ಪ್ರೀತಿ ಜಿಂಟಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಆಧ್ಯಾತ್ಮಿಕ ಜಾತ್ರೆಯಲ್ಲಿ ನಟಿ ಪ್ರೀತಿ ಜಿಂಟಾ ಹೋಗಿ ಹತ್ಕೊಂಡು ಬಂದಿದ್ದಾರೆ. ಕುಂಭಕ್ಕೆ ಹೋಗಿ ಕಣ್ಣೀರು ಹಾಕಿದ ಪ್ರೀತಿ ಜಿಂಟಾ ಪ್ರಯಾಣದ ಅನುಭವ ಹಂಚಿಕೊಂಡ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಆಧ್ಯಾತ್ಮಿಕ ಜಾತ್ರೆಯಲ್ಲಿ ನಟಿ ಪ್ರೀತಿ ಜಿಂಟಾ ಪ್ರಯಾಣದ ಈ ಭೇಟಿ ಮಾಂತ್ರಿಕ ಆದರೆ ದುಃಖಕರ ಅಂತ ಹೇಳಿ ಪೋಸ್ಟ್ ಬರೆದುಕೊಂಡಿದ್ದಾರೆ. ಈ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡ ನಟಿ ಪ್ರೀತಿ ಜಿಂಟಾ ಜೀವನ ಮತ್ತು ಸಾವಿನ ಚಕ್ರದಿಂದ ವಿಮೋಚನೆ ಹೊಂದಲು ಬಯಸಿದ್ದೇನೆ ಅಂತ ಹೇಳಿ ಆಧ್ಯಾತ್ಮಿಕ ಸಾಲುಗಳನ್ನು ಬರೆದುಕೊಂಡಿದ್ದಾರೆ. ಪ್ರೀತಿ ಜಿಂಟಾ ದುಃಖಕರ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂತಹದ್ದು. ಆ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡ ನಟಿ ಜೀವನ ಮತ್ತು ಸಾವಿನ ಚಕ್ರದಿಂದ ವಿಮೋಚನಾ ಹೊಂದಲು ಬಯಸಿದ್ದೇನೆ ಎಂದು ಪ್ರೀತಿ ಜಿಂಟಾ ದುಃಖಕರ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಹಾಗಾದರೆ ಪ್ರೀತಿ ಜಿಂಟಾಗೆ ಆ ತರಹದ್ದು ಏನಾಯಿತು ಎನ್ನುವಂತಹದ್ದೇ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರ್ತಕ್ಕಂತಹದ್ದು. ತನ್ನ ಪ್ರಯಾಣದ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂತಹ ಪ್ರೀತಿ ಜಿಂಟಾ ಸಾವು ಮತ್ತು ಜೀವನದ ಚಕ್ರ ಎನ್ನುವಂತಹ ಆಧ್ಯಾತ್ಮಿಕ ಸಾಲನ್ನು ಕೂಡ ಅದರಲ್ಲಿ ಹಂಚಿಕೊಂಡಿದ್ದಾರೆ.